ಏನಪ್ಪ ಒಂದು ನಿಮಿಷ. ಲಾಯರ್ ಬಂದಿದ್ರು. ಅವ್ರಿಗೆ ಇನ್ಮೇಲೆ ಈ ಕಡೆ ಬರೋಕ್ಕಾಗಲ್ವಂತೆ, ಕೋರ್ಟಲ್ಲಿ ತುಂಬ ಕೆಲಸ ಅಂತೆ. ಅದೇನೋ ಕೇಸ್ಗಳೆಲ್ಲ ಮುಗಿಯೋ ಸಮಯ ಬಂದಿದೆ ಅಂದರು. ನನಗೇನೋ ಅರ್ಥ ಆಗಲ್ಲ ಬಿಡು. ಸೀತನೇನಾದರೂ ಮಾತಾಡ್ಸಿದ್ಯಪ್ಪ? ಮದುವೆ ವಿಷಯ ಏನಾದ್ರು ಮಾತಾಡೋಕ್ಕಾಯ್ತಾ? ಅವಳು ಇದಕ್ಕೆ ಒಪ್ಕೊಳ್ಳೋ ಲಕ್ಷಣಗಳೇನಾರು ಇದೆಯಾ? ಮದುವೆ ಅಂತ ಒಂದಾದ್ರೆ ಅವಳು ಸುಖವಾಗಿರ್ತಾಳೆ ಅನ್ಸುತ್ತೆ. ಅವ್ರ ಹತ್ರ ಮಾತಾಡಿದ್ದೀನಮ್ಮ, ಅವ್ರಿಗೂ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವಾ, ಒಪ್ಕೋತಾರೆ. ನೀವೇನು ಟೆನ್ಷನ್ ತಗೋಬೇಡಿ. ಹೌದಪ್ಪ, ಒಟ್ನಲ್ಲಿ ಅವಳು ಒಳ್ಳೆ ನಿರ್ಧಾರ ಮಾಡಿದ್ರೆ ಅಷ್ಟೇ ಸಾಕು. ಪಾಪ ಕಾಫಿ ಕುಡಿವಂತಿ? ಪರವಾಗಿಲ್ಲಮ್ಮ, ನಾನು ಸಿಹಿನ ನೋಡಕ್ ಬಂದೆ ಅಷ್ಟೇ. ಇದಾಳೆ, ಹೋಗು. ಹಾಯ್ ಫ್ರೆಂಡ್. ಅಯ್ಯೋ ಫ್ರೆಂಡ್, ನೀನಾ? ಸಾರಿ ಭಯ ಆಯ್ತಾ? ನಾನಿನ್ನ ಬೇಕು ಅಂತ ಎದುರಿಸ್ಲಿಲ್ಲ, ಓಕೆನಾ? ಸೀತಮ್ಮ ಬಂದ್ಲು ಅಂತ ನಾನು ಹೆದರ್ಕೊಂಡ್ಬಿಟ್ಟೆ. ಸೀತಮ್ಮ ಬಂದ್ರೆ ನೀನ್ ಯಾಕೆ ಹೆದರ್ಕೋಬೇಕು? ನೋಡಿಲ್ಲಿ ಹೆಂಗ್ ಕಿತ್ತಾಕಿದ್ದೀನಿ. ಸೀತಮ್ಮ ಇದನ್ನ ನೋಡಿದ್ರೆ ಅಷ್ಟೇ. ಸೀತಮ್ಮ ಬರೋಷ್ಟರಲ್ಲಿ ಎಲ್ಲ ಎತ್ತಿಡ್ಬೇಕು. ಬಟ್ಟೆನೆಲ್ಲ ಯಾಕೆ ಬಿಸಾಕಿದ್ಯಾ? ಫ್ರೆಂಡ್, ನಿನ್ಗೆ ಸೀತಮ್ಮನ ವೆಡ್ಡಿಂಗ್ ಆನಿವರ್ಸರಿ ಯಾವಾಗ ಅಂತ ಗೊತ್ತಾ? ಇಲ್ಲ. ನೀನು ಸೀತಮ್ಮನ ಫ್ರೆಂಡ್ ತಾನೆ, ನಿನ್ಗೂ ಗೊತ್ತಿಲ್ಲ, ಅಜ್ಜಿ ತಾತನಿಗೂ ಗೊತ್ತಿಲ್ಲ. ಬಿಡು, ನಾನೇ ಹುಡುಕ್ತೀನಿ. ಆಕ್ಚುಲಿ ಇದ್ರ ಬಗ್ಗೆ ನಾನು ಸೀತಮ್ಮನ ಹತ್ರ ಕೇಳೇ ಇಲ್ಲ. ಹೌದು, ವಾರ್ಡ್ರೋಬಲ್ಲಿ ಏನು ಹುಡುಕ್ತಿದ್ಯಾ? ಸೀಪುಟ, ಅಲ್ಲಿ ಆನಿವರ್ಸರಿ ಎಲ್ಲ ಸಿಗಲ್ಲ ಕಣೋ. ಆದ್ರೆ ಫೋಟೋ ಆದ್ರೂ ಸಿಗುತ್ತೆ ಅಲ್ವಾ? ಸೀತಮ್ಮನ್ಗೆ ನಾನು ತುಂಬಾ ಸತಿ ಕೇಳಿದ್ದೀನಿ ಅಪ್ಪ ನೋಡಕ್ ಹೇಗಿದ್ದಾರೆ ಅಂತ. ಆದ್ರೆ ಸೀತಮ್ಮ ತೋರ್ಸೋದೇ ಇಲ್ಲ. ಅದಕ್ಕೆ ಎಲ್ಲಾದ್ರೂ ಅಪ್ಪನ ಫೋಟೋ ಸಿಗತ್ತಾ ಅಂತ ಹುಡುಕ್ತಿದ್ದೆ. ಸೀಪುಟ, ನಾನು ಹಿಂಗೆ ಹೇಳಿದ್ ನೆನಪಿದ್ಯಾ? ಸೀತಮ್ಮ ಯಾವತ್ತು ಯಾರು ನಿಮ್ಮಪ್ಪ ಅಂತ ತೋರಿಸ್ತಾರೋ ಅವರೇ ನಿಮ್ಮಪ್ಪ ಅಂತ. ಆದ್ರೆ ಫ್ರೆಂಡ್, ಸೀತಮ್ಮ ಅಪ್ಪನ್ ತೋರ್ಸೋದೇ ಇಲ್ಲ ಅಲ್ವಾ? ತೋರಿಸ್ತಾರೆ. ಆದ್ರೆ ಸೀತಮ್ಮ ನಿಮ್ಮ ಅಪ್ಪನ ತೋರಿಸಿದ್ರೆ ನೀನು ಅವ್ರನ್ನ ಒಪ್ಕೋತೀಯೋ ಇಲ್ವೋ? ಫ್ರೆಂಡ್, ಅಪ್ಪ ಬಂದ್ರೆ ಸೀತಮ್ಮ ಖುಷಿ ಆಗ್ತಾಳ? ಅಫ್ಕೋರ್ಸ್ ಎಸ್. ಸೀತಮ್ಮ ಹ್ಯಾಪಿ ಆಗಿದ್ರೆ ನನ್ಗೆಲ್ಲ ಓಕೆ. ಪಾಪ, ಒಳ್ಳೆ ಹುಡುಗ. ಅವ್ರ ಅಮ್ಮಂಗೆ ಹುಷಾರಿಲ್ಲ. ಏನಾಯ್ತಂತೆ ಸರ್? ಲೋ BP ಅಂತೆ. ನನ್ನ ಜೊತೆ ಕೆಲಸ ಮಾಡೋರೆಲ್ಲ ನನ್ನ ಕುಟುಂಬ ಇದ್ದಾಗೆ. ನಾನು ಹೇಳಿದ್ದು ಸರಿಯಲ್ವಾ ಸೀತಾಜಿ?
ಸೀತಾಜಿ, ಸೀತಾಜಿ, ಆರ್ ಯು ಓಕೆ? ಹಾಂ ಸರ್. ಪ್ಲೀಸ್ ಸೀತಾಜಿ, ನನ್ನನ್ನು ಸರ್ ಅಂತ ಕರಿಬೇಡಿ. ನನಗೆ ತುಂಬ ಹಿಂಸೆ ಆಗುತ್ತೆ. ರೂಢಿ ಆಗ್ಬಿಟ್ಟಿದೆ ಸರ್. ಇದನ್ನು ರೂಢಿ ಮಾಡ್ಕೊಳ್ಳಿ. ನೋಡಿ, ಈಗ ನಾವಿಬ್ಬರು ಪಾರ್ಟ್ನರ್ಸ್. ಅಂದರೆ ಇಬ್ಬರು ಈಕ್ವಲ್ ಅಂತ ಹೇಳಕ್ಕೆ ಬಂದೆ. ಥ್ಯಾಂಕ್ ಯು ಸರ್. ಮತ್ತೆ ಸರ್ರಾ? ಸರ್ ಇನ್ನೊಂದು 5 minutes ಕೆಲಸ ಆಗೋಗುತ್ತೆ ಪ್ಲೀಸ್. ಸೀತಾಜಿ, ನಾನು ನಿಮಗೆ ಬೇಗ ಕೆಲಸ ಮಾಡಿ ಅಂತ ಫೋರ್ಸ್ ಮಾಡ್ತಾ ಇದ್ದೀನಾ? ಇಲ್ಲ ಅಲ್ವಾ? ಆರಾಮಾಗಿ ಕೆಲಸ ಮಾಡಿ. ಹಾಗಲ್ಲ ಸರ್, ಮನೇಲಿ ಮಗಳು ಕಾಯ್ತಾ ಇರ್ತಾಳೆ, ಟೈಮ್ ಆಯಿತು ಅದಕ್ಕೆ. ಸೀತಾಜಿ, ನೀವೇನೋ ಟೆನ್ಷನ್ನಲ್ಲಿದ್ದೀರಾ. ಏನಾಯಿತು? ಇಲ್ಲ ಸರ್. ನನ್ನನ್ನು ನಿಮ್ಮ ಫ್ರೆಂಡು ಅಂತ ಅಂದ್ಕೊಳ್ಳಿ, ಸಂಕೋಚ ಬೇಡ. ಏನಾಯಿತು ಅಂತ ಹೇಳಿ, ಟೆಲ್ ಮಿ. ಹಾಗೇನಿಲ್ಲ ಸರ್. ನನಗೆ ಗೊತ್ತು, ನೀವು ನಿಮ್ಮ ಮಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ಮನೇಲಿ ಒಬ್ಬಳೇ ಇರ್ತಾಳೆ. ಅಜ್ಜಿ ತಾತ ಅವ್ರಿಗೆ ವಯಸ್ಸಾಯಿತು, ಅವ್ರಿಗೆ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಇದೇ ತಾನೇ ನೀವು ಯೋಚನೆ ಮಾಡ್ತಿರೋದು? ನೀವು ಹೊರಡಿ. ಸರ್ ಇನ್ನೊಂದು 5 minutes ಮುಗೀತು ಸರ್ ಕೆಲಸ, ನಾನು ಹೊರಡ್ತೀನಿ. ಸೀತಾಜಿ, ಕೆಲಸನ ನಾಳೆ ಮಾಡಿ, ಈಗ ಹೊರಡಿ. ಇಲ್ಲ ಸರ್, ಕೆಲಸ ಮುಗಿಸ್ಬಿಟ್ಟು ಹೋಗ್ತೀನಿ. ಹೋಗಿ ಬನ್ನಿ. ಸರ್ ತಗೊಳ್ಳಿ. ಊಟ ಸೀತಮ್ಮ ಮನೆಗೂ ಬರಕ್ ಮುಂಚೆ ಈ ಬಟನ್ ಎಲ್ಲ ನೀಟಾಗಿ ಮರ್ಚಿಟ್ಬಿಡಣ. ಓಕೆ ಫ್ರೆಂಡ್, ಇಲ್ಲಾಂದ್ರೆ ಸೀತಮ್ಮ ಸಿಟ್ ಮಾಡ್ಕೊಂತಾಳ. ಈ ಕಡೆ ಬೈಲ್. ಸಿ ಪುಟ, ಯು ನೋ ವಾಟ್, ಸೀತಮ್ಮನ ಆನಿವರ್ಸರಿ ವಿಷಯದ ಬಗ್ಗೆ ಯಾವತ್ತೂ ಕೇಳಕ್ ಹೋಗ್ಬೇಡ. ಯಾಕೆ? ಯಾಕಂದ್ರೆ ನೀನ್ ಏನೇ ಕೇಳೋಕ್ಕೂ ಮುಂಚೆ ಸೀತಮ್ಮ ಎಲ್ಲ ಹೇಳ್ಬಿಡ್ತಾರಲ್ವಾ, ಅದಕ್ಕೆ ನಾನು ಅವ್ರನ್ನ ಈ ವಿಷಯದ ಬಗ್ಗೆ ಕೇಳಕ್ ಹೋಗಿಲ್ಲ, ನೀನು ಕೇಳ್ಬೇಡ. ಓಕೆ ಫ್ರೆಂಡ್. ಯಾಕೋ ಬಂಗಾರಿ, ಬೇಜಾರಾಯ್ತಾ? ತಗೋ, ಇಟ್ಬಿಡು. ಅರೆ, ಯಾರಿದು ಕ್ಯೂಟ್ ಲಿಟಲ್ ಬೇಬಿ? ಫ್ರೆಂಡ್, ನಾನು ಸೀತಮ್ಮನ್ ತರಾನೇ ಇದ್ದೀನಿ ಅಲ್ವಾ? ಯಾ, ಕ್ಯೂಟ್ ಆಗಿದ್ಯಾ. ಸೂಪರ್ ಆಗಿದೆ ಫ್ರೆಂಡ್. ಫ್ರೆಂಡ್, ಬ್ಲಾಕ್ ಸ್ಕೆಚ್ ಪೆನ್ ಕೊಡು, ನಾನು ಕಟ್ ಮಾಡ್ತೀನಿ. ಬೇಡ ಬೇಡ, ನಿನ್ನ ಹತ್ರ ಬಟನ್ ಇದೆಯಾ? ವಿ ಕ್ಯಾನ್ ಫಿಕ್ಸ್ ಇಟ್. ಬಟನ್? ಫ್ರೆಂಡ್, ನನ್ನ ಹತ್ರ ತುಂಬಾ ಡ್ರೆಸ್ ಇದೆ, ಕಲರ್ ಕಲರ್ ಇದೆ, ಬ್ಲಾಕ್ ಕಲರ್ ಕಿತ್ಕೊಳ್ಳ. ಬೇಡ ಬೇಡ, ನೀನೇನಾದ್ರೂ ನಿನ್ನ ಡ್ರೆಸ್ಸಿಂದ ಬಟನ್ ಕಿತ್ತಾಕಿದ್ರೆ ಸೀತಮ್ಮ ನಿಂಗೆ ಹೊಡಿತಾಳೆ. ವೇಟ್,
ಹೇಗಿದ್ರು ಈ ಬ್ರ್ಯಾಂಡೆಡ್ ಶರ್ಟ್ ಇರುತ್ತಲ್ಲ ಅದ್ರಲ್ಲಿ ಯಾವಾಗಲೂ 1-2 ಬಟನ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಯೂಸೇ ಆಗಲ್ಲ. ಇವತ್ತು ರ್ಯಾಬಿಟ್ ಕಣ್ಣಾಗಿ ಯೂಸ್ ಮಾಡೋಣ. ಟೆನ್ ನೀನ್ ತುಂಬಾ ಇಂಟೆಲಿಜೆಂಟು. ನಾನು ಯಾರ ಫ್ರೆಂಡ್ ಹೇಳು ನೋಡೋಣ? ನನ್ ಫ್ರೆಂಡ್. ರ್ಯಾಬಿಟ್ ರೆಡಿ. ಸೂಪರ್ ಆಗಿದೆ. ಯಸ್, ನನ್ ರಾಬಿಟ್ ರೆಡಿ ಆಯ್ತು. ನೀನ್ ದಿನ ನನ್ನ ಜೊತೆನೇ ಇರು, ಆಗ ತುಂಬಾ ಫನ್ ಇರುತ್ತೆ. ಫ್ರೆಂಡ್, ನಿನ್ ಜೊತೆ ಆಟ ಆಡಕ್ಕೆ ಒಂದು ಹೊಸ ಫ್ರೆಂಡ್ನ ಕರ್ಕೊಂಬರ್ಲಾ? ಹೊಸ ಫ್ರೆಂಡ್? ಯಾರು ಅವರು? ವೆಯ್ಟ್ ಮಾಡು, ಕರ್ಕೊಂಡ್ ಬಂದ್ಮೇಲೆ ನಿಂಗೆ ಫುಲ್ ಸರ್ಪ್ರೈಸ್. ಫ್ರೆಂಡ್, ಅವ್ರು ನನಗೆ ಆಕಾಶ ಬುಟ್ಟಿ ತಂದು ಕೊಡ್ತಾರಾ? ರಾಬಿಟ್ ಮಾಡ್ಕೊಡ್ತಾರಾ? ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗ್ತಾರಾ? ನಾನು ಸೀತಮ್ಮ ಬಸ್ಸಲ್ಲಿ ದೂರ ಹೋಗುವಾಗ ಅವ್ರ ಕಾರಲ್ಲಿ ರುಯ್ ಅಂತ ಬಂದು ನಮ್ಮನ್ನು ಹೋಗೋಕ್ ಬಿಡ್ದೆ ಅವ್ರು ವಾಪಸ್ ಕರ್ಕೊಂಡು ಬರ್ತಾರಾ ಫ್ರೆಂಡ್? ಸರಿ ಸೀಪುಟ, ನಂಗೆ ಲೇಟ್ ಆಯಿತು. ನಾಳೆ ಬರಬೇಕಾದ್ರೆ ಹೊಸ ಫ್ರೆಂಡ್ನ ಕರ್ಕೊಂಡ್ಬರ್ತೀನಿ. ಓಕೆ? ಪ್ಲೀಸ್ ಫ್ರೆಂಡ್, ಪ್ಲೀಸ್ ನೀನು ಹೋಗ್ಬೇಡ. ನೀನು ಇಲ್ಲ ಅಂದ್ರೆ ಬೋರ್ ಆಗುತ್ತೆ. ಸೀತಮ್ಮನೂ ಬರೋದು ಲೇಟು. ಪ್ಲೀಸ್ ಫ್ರೆಂಡ್, ಪ್ಲೀಸ್. ಫ್ರೆಂಡ್, ನಿನಗೆ ಮುಗುಳ್ನಾಗೆ ಮ್ಯಾಜಿಕ್ ಬರುತ್ತೆ ಅಲ್ವಾ? ಮ್ಯಾಜಿಕ್ ಮಾಡಿ ಸೀತಮ್ಮ ಮನೆಗೆ ಬೇಗ ಬರೋ ಥರ ಮಾಡು. ಪ್ಲೀಸ್ ಫ್ರೆಂಡ್, ಪ್ಲೀಸ್ 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 ಫ್ರೆಂಡ್, ಪ್ಲೀಸ್ ಫ್ರೆಂಡ್, ಪ್ಲೀಸ್ ಪ್ಲೀಸ್ ಫ್ರೆಂಡ್. ಸೀತಮ್ಮ, ನೀನ್ ಬಂದ? ಫ್ರೆಂಡ್, ನೀನ್ ಮ್ಯಾಜಿಕ್ ಮಾಡೇ ಬಿಟ್ಟ. ಥ್ಯಾಂಕ್ ಯು ಫ್ರೆಂಡ್. ಹುಷಾರ್. ಸುಧಾ, ನೋಡು ನನ್ನ ಫ್ರೆಂಡ್ ಎಷ್ಟು ಚೆನ್ನಾಗಿ ರಾಬಿಟ್ ಮಾಡಿದ್ದಾರೆ. ನಾನು ಈ ಮದ್ವೆ ಆಗ್ತೀನಿ, ಆದ್ರೆ ಇದು ಎಲ್ಲದಕ್ಕಿಂತ ಮುಂಚೆ ನನ್ನ ಮಗಳು ಸಿಹಿದಾಳ, ಅವಳ ಹತ್ರ ಈ ವಿಷಯ ಹೇಳಿ. ನೋಡಿ, ನೀವು ಮನೆಗೆ ಬೇಗ ಬಂದಿ ಅಂತ ಸಿಹಿ ಎಷ್ಟು ಖುಷಿ ಪಡ್ತಿದ್ದಾಳೆ. ಲೈಫ್ ಲಾಂಗ್ ನಿಮ್ಗೆ ಈ ಆಪ್ಷನ್ ಇದೆ, ಅದಕ್ಕೆ ನೀವು ಮನ್ಸು ಮಾಡ್ಬೇಕಷ್ಟೆ. ಸಿಹಿ ಪುಟ, ನಿನ್ ಫ್ರೆಂಡ್ಸ್ಗೆಲ್ಲ ಹೋಗಿ ತೋರ್ಸು. ರಾಮ್, ನೀವು ಸಿಹಿ ಹತ್ರ ಏನ್ ಹೇಳಿದ್ರಿ? ಅಲ್ಲ, ನನ್ನ ಸಿಟ್ಟಲ್ಲಿ ಸಿಹಿ ಜೊತೆ ಮಾತಾಡಿ ಅಂತ ಹೇಳಿದೆ, ನೀವು ಹಿಂದೆ ಮುಂದೆ ಯೋಚನೆ ಮಾಡದೆ ಸಿಹಿ ಹತ್ರ ಮದುವೆ ವಿಷಯ ಮಾತಾಡಕ್ ಬಂದ್ರ? ಕಾಮ್ ಡೌನ್ ಸೀತಾ, ಪ್ಲೀಸ್. ಸಿಹಿಗೆ ಸ್ಟ್ರೆಸ್ ಆಗೋ ಥರ ನಾನು ಏನೂ ಮಾತಾಡಿಲ್ಲ. ಇನ್ಫ್ಯಾಕ್ಟ್ ಸಿಹಿ ನನಗೆ ಅಪ್ಪ ಬೇಕು, ಅಪ್ಪನ ನೋಡಬೇಕು, ಹುಡ್ಕೊಡು ಫ್ರೆಂಡ್ ಅಂತ ಹೇಳಿದ್ಮೇಲೆ ನಾನು ಅವಳ ಹತ್ರ ಮದುವೆ ಬಗ್ಗೆ ಮಾತಾಡಿದ್ದು. ನಂಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ಸೀತಾ, ನೀವು ಮದುವೆ ಆಗೋದ್ರಿಂದ ಸಿಹಿ ನಿಮ್ಮಿಂದ ದೂರ ಆಗ್ತಾಳೆ ಅಂತ ನೀವು ಯಾಕೆ ತಪ್ಪು ತಿಳ್ಕೊಂಡಿದ್ದೀರಾ? ಆ್ಯಕ್ಚುಲಿ ಶಿ ನೀಡ್ಸ್ ಅ ಫಾದರ್. ಅವಳು ಅದನ್ನು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ದೆ ಇರ್ಬೋದು, ಬಟ್ ಅವಳ ಮನಸ್ಸಲ್ಲಿ ಇದೆ.
ಯಾರು ಗೊತ್ತು, ನಾಳೆ ನೀವು ಮದುವೆ ಆದಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಒಳ್ಳೆ ಲೈಫ್ ಸಿಗ್ಬೋದು ಸಿಹಿಗೆ. ಆ್ಯಂಡ್ ಡೋಂಟ್ ಗೆಟ್ ಮೀ ರಾಂಗ್ ಹಿಯರ್, ನಿಮ್ಮೊಬ್ಬರಿಂದ ಸಿಹಿನ ನೋಡ್ಕೊಳಕ್ಕಾಗಲ್ಲ ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ. ಅಥವಾ ಒಂದು ಹೆಣ್ಣಿಗೆ ಮಗುನ ಬೆಳೆಸೋಕ್ಕೆ ಗಂಡಿನ ಸಹಾಯ ಬೇಕು ಅಂತ ನನ್ನ ಮಾತಿನ ಅರ್ಥನೂ ಅಲ್ಲ. ಹೆಣ್ಮಕ್ಳ ಕೈಲಿ ಎಲ್ಲ ಮಾಡೋಕ್ಕಾಗತ್ತೆ. ಒಂದು ಹೆಣ್ಣಿಂದ ಒಬ್ಬ ಗಂಡಸು ಕಲಿಬೇಕಾಗಿರೋದು ತುಂಬಾನೇ ಇದೆ. ಅದ್ರ ವಿಷಯ ಇದು ಯಾವುದೂ ಅಲ್ಲ. ಸಿಹಿಗೆ ನೀವು ಅಪ್ಪ ಅಮ್ಮನ 2 ಸ್ಥಾನನೂ ನೀವು ತುಂಬ್ತಿರ್ಬೋದು, ಆದರೂ ನಿಮ್ಮಲ್ಲಿ ಒಂದು ಕೊರತೆ ಕಾಣುತ್ತೆ. ಅದೇನಂದ್ರೆ ನೀವು ಯಾವತ್ತೂ ರಿಲ್ಯಾಕ್ಸ್ ಆಗಿರೋದೇ ಇಲ್ಲ. ಅದೇ ನಿಮ್ಗೊಬ್ರು ಕಂಪ್ಯಾನಿಯನ್ ಇದ್ರೆ ನಿಮ್ಗೆ ಈ ಸ್ಟ್ರೆಸ್ ಯಾವುದೂ ಇರೋದಿಲ್ಲ, ಸಿಹಿ ಖುಷಿಯಾಗಿರ್ತಾಳೆ. ನಿಮ್ಮ ಲೈಫ್ ನಿಮ್ಮ ಕೈಯಲ್ಲಿದೆ ಸೀತಾ. ವೈ ಡೋಂಟ್ ಯು ಜಸ್ಟ್ ಥಿಂಕ್ ಅಬೌಟ್ ಇಟ್? ಇದಕ್ಕೆಲ್ಲ ಮದುವೆ ಆಗೋದು ಒಂದೇ ಸೊಲ್ಯೂಷನ್ ಅರ? ನಿಮಗೆ ನನ್ನ ಬಗ್ಗೆ ಏನ್ ಗೊತ್ತು? ಏನ್ ಗೊತ್ತು ರಾಮ್? ಹೌದು, ನಾನು ಸಿಂಗಲ್ ಮದರ್. ಆದ್ರೆ ನಾನು ಡಿವೋರ್ಸಿನ, ವಿಡೋನ, ಅಥವಾ ಗಂಡ ಬಿಟ್ಟೋಳ? ಏನ್ ನಾನು? ನನ್ನ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅಂತ ಮದ್ವೆ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಿದ್ದೀರಾ ನೀವು? ನೀವು ನಿಮ್ಮ ಬದುಕನ್ನ ನಿಯತ್ತಾಗಿ ಬದುಕ್ತಿರೋ ಒಂಟಿ ಹೆಣ್ಣು ಅಂತ ಗೊತ್ತು. ಒಬ್ರು ನಿಮ್ಮನ್ನ ಮದುವೆ ಆಗೋದು ರೆಡಿ ಇದ್ದಾರೆ ಅಂತ ಗೊತ್ತು. ನಿಮ್ಮ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲದೆ ಇರ್ಬೋದು ನಿಜ. ಆದ್ರೆ ನಿಮ್ಮ ಅಣ್ಣ, ಅತ್ತಿಗೆ, ಅಜ್ಜಿ, ತಾತ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದ್ದು ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂದರೆ ನಿಮ್ಮ ಲೈಫಲ್ಲಿ ಇನ್ನೊಂದು ಕಂಪ್ಯಾನಿಯನ್ ಬೇಕು ಅಂತ ತಾನೇ ಅರ್ಥ. ಒಂದು ಒಳ್ಳೆ ಸಂಬಂಧ ಬಂದಿದೆ ಅಂದರೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಎಷ್ಟೋ ಸಲ ನಮಗೋಸ್ಕರ ಅಲ್ಲದೆ ಇದ್ರು ನಾವು ಯಾರನ್ನ ಪ್ರೀತಿ ಮಾಡ್ತೀವೋ ಅವ್ರಿಗೋಸ್ಕರ ಆದರೂ ನಾವು ಡಿಸಿಷನ್ ತಗೊಳ್ಳೇಬೇಕಾಗುತ್ತೆ. ಈಗ ನೀವು ಸಿಹಿಗೋಸ್ಕರ ಆದರೂ ಪ್ಲೀಸ್, ನೀವು ತುಂಬ ಮಾತಾಡ್ಬಿಟ್ರಿ. ಇಲ್ಲಿಂದ ಹೊರಡಿ ಪ್ಲೀಸ್. ಸಿಹಿ ಹತ್ರ ಮಾತಾಡಿದ್ದೀನಿ. ಸಿಹಿಗೆ ನೀವು ಮದುವೆ ಆಗೋದ್ರಿಂದ ಯಾವ ಆತಂಕನೂ ಇಲ್ಲ. ಐ ಗೆಸ್ ಅವಳ ಥರ ಮಾತಾಡಿದ್ರೆ ನಿಮ್ಮ ಮನ್ಸಿಗೆ ಸಮಾಧಾನ ಆಗುತ್ತೆ ಅಂತ ಕಾಣುತ್ತೆ. ಸಿಹಿನೇ ನಿಮ್ಮ ಹತ್ರ ಹೇಳ್ತಾಳೆ. ಬಾಯ್. ಶ್ರೀರಾಮ್, ಐ ಥಿಂಕ್ ನಾವಿಲ್ಲಿ ಯಾಕೆ ಮೀಟ್ ಮಾಡ್ತಾ ಇದ್ದೀವಿ ಅಂತ ನಿಮಗೂ ಗೊತ್ತಿದೆ ಅನ್ಸುತ್ತೆ. ನಿಜ ಹೇಳಬೇಕು ಅಂದರೆ ಇಲ್ಲ ಅನ್ಸುತ್ತೆ. ನೀವು ಸೀತಾ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀರ ಅನ್ನೋ ಒಂದೇ ಒಂದು ಕಾರಣಕ್ಕೆ
ನೀವು ಹೇಳಿದ ತಕ್ಷಣ ಏನು ಎತ್ತ ಅಂತ ಕೇಳದೆ ಬಂದೆ. ಸೀತಾ ಅವ್ರಿಗೆ ನೀವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀರಾ? ಐ ಮೀನ್ ಜಸ್ಟ್ ಆಸ್ಕಿಂಗ್. ಸೀತಾಜಿ ನನಗೆ ಎಷ್ಟು ಮುಖ್ಯ ಅಂತ ಬರೀ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ ರಾಮ್. ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ. ನೀವು ಯಾಕೆ ನನ್ನನ್ನು ಮೀಟ್ ಮಾಡಬೇಕು ಅಂತ ಹೇಳಿದೆ ಅಂತ ಗೊತ್ತಾ? ಆ್ಯಕ್ಚುಲಿ ಅಜ್ಜಿ ನಿಮ್ಮ ಮತ್ತು ಸೀತಾ ಮದುವೆ ವಿಷಯದಲ್ಲಿ ಹೆಲ್ಪ್ ಮಾಡಬೇಕು ಅಂತ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡ್ರು. ಇದು ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಇಟ್ಸ್ ಓಕೆ, ನೋ ಇಶ್ಯೂಸ್, ಐ ಕ್ಯಾನ್ ಎಕ್ಸ್ಪ್ಲೇನ್. ನೋಡಿ ಪ್ರತಾಪ್, ಸೀತಾ ಅವರು ನಿಮ್ಮನ್ನ ಮದುವೆ ಆಗೋಕೆ ಒಪ್ಕೊಳ್ಳೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಅವ್ರ ಮಗಳು ನಿಮ್ಮನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು. ಅಕಸ್ಮಾತ್ ಸಿಹಿ ಆಕ್ಸೆಪ್ಟ್ ಮಾಡ್ಕೊಳ್ದೆ ಹೋದ್ರೆ ಸೀತಾ ಅವರು ಯಾವ ವ್ಯಕ್ತಿನೂ ಹತ್ರ ಸೇರಿಸ್ಕೊಳ್ಳೋದಿಲ್ಲ. ಅದೇ ನನಗೆ ದೊಡ್ಡ ತಲೆನೋವಾಗಿರೋದು. ಹೌದು ರಾಮ್, ನನಗೆ ಸೀತಾ ಅವ್ರ ಸಿಚುವೇಶನ್ ಅರ್ಥ ಆಗುತ್ತೆ. ನೀವು ಸಿಹಿನ ಅರ್ಥ ಮಾಡ್ಕೋಬೇಕು ಪ್ರತಾಪ್. ನೀವು ಸಿಹಿನ ಅರ್ಥ ಮಾಡ್ಕೊಂಡಷ್ಟು ಸೀತಾ ಅವರು ನಿಮ್ಗೆ ಅಷ್ಟೇ ಹತ್ರ ಆಗ್ತಾರೆ. ಅಫ್ಕೋರ್ಸ್ ರಾಮ್, ನಾನು ಯಾವಾಗ ಸೀತಾಜಿನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡೋನೋ ಆ ಕ್ಷಣನೇ ಸಿಹಿ ನನಗೆ ಮಗಳಾಗೋದು. ಆದರೆ ಅದು ನಿಮಗೆ ಮಾತ್ರ ಅನ್ಸಿದ್ರೆ ಸಾಲಲ್ಲ ಅಲ್ವಾ ಪ್ರತಾಪ್? ಸಿಹಿಗೂ ನೀವೇ ಅವಳ ಅಪ್ಪ ಅಂತ ಅನ್ನಿಸ್ಬೇಕು, ಆಗಲೇ ಆ ಮದುವೆ ಆಗೋದು.